ಯಾದಗಿರಿಯ ಸುರಪುರ ತಾಲೂಕಿನ ದೇವತ್ಕಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ, ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ಬಳಿಕ ವಿದೇಶಕ್ಕೆ ಹಾರಿರುವ ವಿಚಾರ. ದೇವೇಗೌಡ ಅವರ ಪ್ಲಾನ್ ಮಾಡಿ ಪ್ರಜ್ವಲ್ಗೆ ವಿದೇಶಕ್ಕೆ ಕಳಿಸಿದ್ದಾರೆ. ವೀಸಾ ಕೊಡೋರು ಯಾರು, ಪಾಸ್ ಕೊಡೋರು ಬಿಜೆಪಿಯವರು ತಾನೇ. ಪ್ರಜ್ವಲ್ ಸಿಡಿ ಕೇಸ್ಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೂ ಸಂಬಂಧವಿಲ್ಲ. ಸೂರಜ ರೇವಣ್ಣ ಜೊತೆ ಫೋಟೋ ಇರೋದಕ್ಕೆ ಏನಾಗುತ್ತೆ? ಕುಮಾರಸ್ವಾಮಿ ಜೊತೆಗೂ ಡಿಕೆ ಶಿವಕುಮಾರ್ ಫೋಟೋ ಇದೆ. ಹಾಗಾದ್ರೆ ನಂದು ರೇವಣ್ಣನ ಜೊತೆ ಫೋಟೋ ಇದ್ರೆ ಅವರಿಗೆ ಸೇವ್ ಮಾಡ್ತೀನ ಅಂತಾನಾ? ಪೆನ್ ಡ್ರೈವ್ ಹಿಂದ ಡಿಕೆಶಿ ಕೈವಾಡ ಎನ್ನುವ ಎಚ್ಡಿಕೆ ಹೇಳಿಕೆ ವಿಚಾರ. ಕಾರ್ತಿಕ್ ಯಾರ್ ಡ್ರೈವರ್? ಪ್ರಜ್ವಲ್ ಡ್ರೈವರ್. ಪೆನ್ ಡ್ರೈವ್ ಬಿಜೆಪಿ ಮುಖಂಡನ ಕೈಯಲ್ಲಿ ಕೊಟ್ಟಿದ್ದು ಕುಮಾರಸ್ವಾಮಿ ರಾಜಕೀಯವಾಗಿ ಡಿಕೆಶಿ ಮೇಲೆ ಆರೋಪ ಮಾಡ್ತಾರೆ. ಅಮಿತ್ ಶಾ ಅವರಿಗೆ ಗೊತ್ತಿದ್ರು ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ಗೆ ಟಿಕೆಟ್ ಯಾಕೆ ಕೊಟ್ರು? ಸೆಕ್ಸ್ ಸ್ಕ್ಯಾಂಡಲ್ನಲ್ಲೇ ಸಿಲುಕಿದವರಿಗೆ ಯಾಕೆ ಟಿಕೆಟ್ ಕೊಟ್ರು? ಎಸ್ಐಟಿಯಿಂದ ಪಾರದರ್ಶಕವಾಗಿ ತನಿಖೆ ಆಗುತ್ತೆ ಎಂದ ಸಿಎಂ ಸಿದ್ದರಾಮಯ್ಯ. ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಠೋಡ್. ಎನ್ಕೆಎಸ್ ಟಿವಿ4 ನ್ಯೂಸ್, ದೇವತಾಕಲ್. ಹೇಳಿದೀವಿ ಅಂತ ಹೇಳ್ಬೇಕಲ್ಲ ಅವರು. ಯಾವುದರಲ್ಲಿ ನಾವು ಸುಳ್ಳು ಹೇಳಿರೋದು? ಹೇಳಿ, ನೀವೇ ಹೇಳಿ. ಅವ್ರು ಹೇಳ್ತಾರೆ ಅಂತಲ್ಲ, ಅವ್ರು ಸುಳ್ಳು ಹೇಳ್ತಾರೆ ಅಂತ ನಾವು ಹೇಳ್ತೀವಿ. ನಾವು ಇಂಥದ್ದು ಅಂತ ಹೇಳ್ತಾರೆ, ಸುಳ್ಳು ನಾವೇನ್ ಸುಳ್ಳು ಹೇಳಿದೀವಿ ಅಂತ ಅವ್ರು ಹೇಳ್ತಾರ? ಯಾವ್ದು ಸುಳ್ಳು ಹೇಳಿದ್ವಿ? ನಿಮ್ ಜೊತೆ ಯಾವ್ದು ಹೇಳ್ತೀವಿ? ಸರ್ ಸ್ವಲ್ಪ ನೀವು ಯಾರು ಹೆಸರು ಹೇಳ್ಬೇಕಲ್ಲಪ್ಪ. ಇಂಥ ಕಡೆ ಕೊಟ್ಟಿಲ್ಲ, ಇಷ್ಟು ಜನ ಕೊಟ್ಟಿಲ್ಲ, ಅರ್ಜಿ ಹಾಕಿದ್ರು, ಅವರು ರಿಜಿಸ್ಟ್ರೇಷನ್ ಆಗಿದ್ರು, ಅವರು ಕೊಟ್ಟಿಲ್ಲ ಅಂತ ಹೇಳ್ಬೇಕು. ಸುಮ್ಮನೆ ಹೆಣ್ಮಕ್ಳಿಗೆ ಕೊಟ್ಟಿಲ್ಲ, ಕೆಲವರಿಗೆ 98% ಆಫ್ ದಿ ವುಮೆನ್ಸ್ ಆರ್ ಕವರ್. 98% ಗೊತ್ತಾಯ್ತಾ? 1,20,00,000 ಮಹಿಳೆಯರಿಗೆ, 1,20,00,000 ಮಹಿಳೆಯರಿಗೆ ಸರಿಯಾಗಿ ತೋರಿಸಿದೆ. 1,20,00,000 ಮಹಿಳೆಯರಿಗೆ ನಾವು ಇವತ್ತು ಪ್ರತಿದಿನ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಏನು ಎಲೆಕ್ಷನ್ ಕಮಿಷನ್ಗೆ ಏನು ಹೇಳಿದ್ದಾರೆ? ಏಪ್ರಿಲ್ ತಿಂಗಳಲ್ಲಿ, ಮಾರ್ಚ್ ಏಪ್ರಿಲ್ ಕೊಡಬಾರ್ದಾಗಿತ್ತು. ಬಡವ್ರಿಗೆ ಕೊಟ್ಟರೆ ಈಗ ಕೊಟ್ಟಿವ್ರಿ. ಮೇ ತಿಂಗಳಿಗೆ ಕೊಟ್ಟರೆ ಕೊಡಬೇಡಿ ಅಂತ ಹೇಳ್ತಾರೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಕೇಸ್ ಸಂಬಂಧಪಟ್ಟಂಗೆ ಸರ್, ಅಮಿತ್ ಶಾ ಅವರು ಏನ್ ಹೇಳ್ತಾರೆ, ಇದು ರಾಜ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆ ಸಮಸ್ಯೆ, ನಮ್ಮ ಸಮಸ್ಯೆ ಅಲ್ಲ. ನಾವು ಮಾತೃಶಕ್ತಿ ಪರವಾಗಿರುವಂತಹ ವ್ಯಕ್ತಿಗಳು. ಬಿಜೆಪಿ ಪಾರ್ಟಿ ಟಿಕೆಟ್ ಯಾಕೆ ಕೊಟ್ಟರು? ಮಾತೃ ಪರವಾಗಿರೋರು ಟಿಕೆಟ್ ಯಾಕೆ ಕೊಟ್ಟರು? ಗೊತ್ತಿದ್ದು ಯಾಕೆ ಟಿಕೆಟ್ ಕೊಟ್ಟರು? ಇವ್ರ ಮೇಲೆ ವಿಡಿಯೋ ಇದೆ ಅಂತ ಗೊತ್ತಿದ್ದು ಕೂಡ ಅವ್ರಿಗೆ ಯಾಕೆ ಟಿಕೆಟ್ ಕೊಟ್ಟರು? ಅಲಯನ್ಸ್ ನಲ್ಲಿ ಯಾಕೆ ಟಿಕೆಟ್ ಕೊಟ್ಟರು? ಇಂಥ ಒಬ್ಬ ಸಿಟ್ಟಿಂಗ್ MP ಸೆಕ್ಸ್ ಸ್ಕ್ಯಾಂಡಲ್ ನಲ್ಲಿ ಸಿಕ್ಕಾಕೊಂಡಿದ್ದಾನೆ, ಅವ್ರ ಜೊತೆ ಅಲಯನ್ಸ್ ಯಾಕೆ ಮಾಡ್ಕೊಂಡ್ರು? ವಾಟ್ ಡಸ್ ಇಟ್ ಮೀನ್? ವಾಟ್ ಡಸ್ ಇಟ್ ಇಂಡಿಕೇಟ್? ಹೇಳಿ ನೀವೇ. ಅಲ್ಲ ಸರ್, ಹುಬ್ಬಳ್ಳಿಯಲ್ಲಿ ನೇಹ ಹತ್ಯೆ ಸಂಬಂಧಪಟ್ಟಂಗೆ ಅಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾರೆ. ಇಲ್ಲಿ ಪ್ರಜ್ವಲ್ ರೇವಣ್ಣಕ್ಕೆ ಸಂಬಂಧಪಟ್ಟ ಯಾರು ಕೂಡ ಪ್ರತಿಭಟನೆ ಮಾಡಲ್ಲ ಬಿಜೆಪಿ ಅವರು. ಅದೇ ನೀವು ಹೇಳೋದು ಕರೆಕ್ಟ್ ಆಗಿದೆ. ನೇಹ ರಾಜಕೀಯವಾಗಿ ಬಳಸ್ತಾರೆ, ರಾಜಕೀಯ ಪಕ್ಷ ರಾಜಕೀಯ ಬಳಸ್ಕೊಳ್ತಾರೆ. ಬಟ್ ಸಾವುಂದೆಲ್ಲ ರಾಜಕೀಯ ಬಳಸ್ತಾರೆ. ನೇಹ ಕೇಸ್ನಲ್ಲಿ ನಾವು ಕೂಡಲೇ ಅಕ್ಯೂಸ್ನ ಅರೆಸ್ಟ್ ಮಾಡಿದ್ವಿ, ಗೊತ್ತಾಯ್ತಲ್ಲ. ಆಮೇಲೆ ಇನ್ವೆಸ್ಟಿಗೇಷನ್ CID ಕೊಟ್ಟಿದ್ವಿ. ಆಮೇಲೆ ಜಲ್ದಿ ಅಕ್ಯೂಸರ್ಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಹೇಳಿ ಸ್ಪೆಷಲ್ ಕೋರ್ಟ್ ಅನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ. ನಾವೆಲ್ಲ ಕಾನೂನು ಪ್ರಕಾರ ಏನೇನು ಮಾಡಬೇಕು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಮಾಡಿದ್ವಿ. ಮಹಾನಾಯಕನ ಕೈವಾಡಿದೆ ಅಂತ ಹೇಳಿದ್ರೆ ಅಂದ್ರೆ ಇದರಲ್ಲಿ ಜನವರಿ 27ನೇ ತಾರೀಕು ಡಿಕೆ ಶಿವಕುಮಾರ್ ಸುರಾಜ್ ರೇವಣ್ಣ ಅವ್ರ ಜೊತೆ ಒಂದು ಫೋಟೋ ಹಿಡಿದು ಹೋಗ್ತಿದ್ರೆ ವೈರಲ್ ಕೂಡ ಆಗಿದೆ. ಇದ್ರ ಬಗ್ಗೆ ಡಿಸ್ಕಷನ್ ಸುರಾಜ್ ರೇವಣ್ಣ ಅವ್ರು ಮೀಟ್ ಆಗಿದ್ರು, ಡಿಕೆ ಶಿವಕುಮಾರ್ ಮೀಟ್ ಆಗಿ ಈ ಸಿಡಿ ಸಂಬಂಧಪಟ್ಟ ಡಿಕೆ ಶಿವಕುಮಾರ್ ಗೊತ್ತಿದೆ, ಅದು ಯಾವ್ದು ಕೂಡ ರಾಜಕೀಯ ಬಳಸ್ಕೊಳ್ಳೋದಿಲ್ಲ ಅಂತ ಇಂಟರ್ನಲ್ ಆಗಿ ಮಾತಾಡಿದಾರೆ. ಆಗಿದೆ ಈಗ ಕಾರ್ತಿಕ್ ಯಾರ ಡ್ರೈವರು? ಪ್ರಜ್ವಲ್ ರೇವಣ್ಣ.
ಅವ್ರು ಏನಂತ ಯಾರು ಕೊಟ್ಟೆ ಬಿಜೆಪಿ ಲೀಡರ್ ಯುವರಾಜ್ ಮತ್ತೆ ಹೆಂಗೆ ಡಿ ಕೆ ಶಿವಕುಮಾರ್ ಇದರಲ್ಲಿ ಬಿಡುಗಡೆ ಮಾಡಿದಂತ ಹೆಂಗೆ ಹೇಳ್ತಾರೆ ನೀವು ಹೇಳಿ ಕಾಮನ್ ಸೆನ್ಸ್ ಅಲ್ಲ ಇದು ದೇವರಾಜೇಗೌಡ ಅವರು ಅಲ್ಲ ಏನ್ ರಾಜಕೀಯವಾಗಿ ಆರೋಪ ಮಾಡ್ತಿದ್ರ ಸರ್ ಕೊಟ್ಟಿದ್ರು ಅವ್ರಿಗೆ ಅಡ್ಮಿಟ್ ಮಾಡ್ಕೋತಾರೆ ಕೊಟ್ಟಿರೋದನ್ನ ಅಡ್ಮಿಟ್ ಮಾಡ್ಕೋತಾರೆ ಬಿಡುಗಡೆ ಮಾಡಿಲ್ಲ ಹಾಗಾದ್ರೆ ಯಾರು ಬಿಡುಗಡೆ ಮಾಡೋದು ಯಾರ ಹತ್ರ ಕೊಟ್ಟಿದ್ರು ಪೆನ್ ಡ್ರೈವ್ ನ ಯಾರ ಕಡೆ ಕೊಟ್ಟಿದ್ರಪ್ಪ ಸರ್ ಏನು ವಿಷಯ ಇಲ್ಲದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಕಡೆ ಬಟ್ ಮಾಡಿ ತೋರಿಸಿದ್ರ ಕುಮಾರಸ್ವಾಮಿ ಅವರು ಸರ್ ಫೋಟೋ ಹೇಳಿದಾರೆ ಸರ್ ಫೋಟೋ ಆಮೇಲೆ ಈಗ ಫೋಟೋ ವೈರಲ್ ಆಗ್ತಾ ಇದೆ ಸರ್ ಡಿ ಕೆ ಶಿವಕುಮಾರ್ ಅವರು ಸುರಾಜ್ ರೇವಣ್ಣ ಡಿ ಕೆ ಶಿವಕುಮಾರ್ದು ಕುಮಾರಸ್ವಾಮಿದು ಫೋಟೋ ಇದೆ ಅದಕ್ಕೇನಂತಾರೆ ನಂದು ರೇವಣ್ಣಂದು ಫೋಟೋ ಇದ್ರೆ ನಾವು ರೇವಣ್ಣನ ಸಪೋರ್ಟ್ ಮಾಡ್ತೀವಿ ಅಂತಲ್ಲ ಡಿ ಕೆ ಶಿವಕುಮಾರ್ದು ಕುಮಾರಸ್ವಾಮಿದು ಫೋಟೋ ಇದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರು ಜೋಡೆತ್ತುಗಳು ಅಂತಿದ್ರು ಫೋಟೋ ಇರೋದಕ್ಕೂ ಅದಕ್ಕೂ ಸಂಬಂಧ ಇಟ್ ಇಸ್ ನಾಟ್ ಎನ್ ಗುಡ್ ಎವಿಡೆನ್ಸ್ ಈಗ SIT ಕೇಸ್ ಪ್ರಕರಣ SIT ತನಿಖೆ ವಹಿಸಿದ್ದಾರೆ ಆದ್ರೆ ಎಲ್ಲೋ ಒಂದ್ ಕಡೆ ನಾನೇ ವಹಿಸಿರೋದು ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ SIT ಇಂದ ಯಾವುದೇ ಅದಿದಾಗಲ್ಲ ಈಗ ರಮೇಶ್ ಜಾರಕಿಹೊಳಿ ಅಂತ್ಯ ಕಂಡಿಲ್ಲ ಅಂತ ಹೇಳ್ತಾರೆ ಈ ಕೇಸ್ನಲ್ಲಿ ಇರೋದೆಲ್ಲ ಈ ಕೇಸ್ನಲ್ಲಿ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಕಾನ್ಸ್ಟಿಟ್ಯೂಟ್ ಆಗಿ ಡಿ ಕೆ ಸಿ